ಈ ನಡುವೆ ಅರಸೀಕೆರೆ MLA ಶಿವಲಿಂಗೇಗೌಡರಿದ್ದಾರೆ. ಮೊನ್ನೆ ಒಂದು ಮಾತನ್ನು ಹೇಳಿದರು, ರಕ್ತ ಕ್ರಾಂತಿ ಆಗತ್ತೆ. ಇದೀಗ ಹೈಕಮಾಂಡ್ಗೆ ಒಂದು ಆವಾಜ್ ಬಿಟ್ಟಂಗೆ ಕಾಣ್ತಾ ಇದೆ. ಹೈಕಮಾಂಡ್ಗೆ ಶಿವಲಿಂಗೇಗೌಡ ಪರೋಕ್ಷವಾಗಿ ಸೆಡ್ಡು ಹೊಡೆದ್ರ. ಏನೇ ಆಗಲಿ ಕುರ್ಚಿ ಬಿಡಲ್ಲ ಅಂದಿದ್ದಾರಾ ಸಿದ್ದರಾಮಯ್ಯ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದೀವಿ, ಕಾರಣಾತ್ಮಕವಾಗಿ. BJP JDS ಅವರು ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ಇದೀಗ ಸಿದ್ದರಾಮಯ್ಯ ಪರ ಶಾಸಕ ಶಿವಲಿಂಗೇಗೌಡ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ, ಡಬಲ್ ಸೆಂಚುರಿ. ಮುಡಾ ಕೇಸ್ನಲ್ಲಿ CM ರಾಜೀನಾಮೆ ಕೊಡೋ ಮಾತೇ ಇಲ್ಲ. ಹೈಕಮಾಂಡ್ ರಾಜೀನಾಮೆ ಕೇಳಿದ್ರೂ ಕೊಡಕ್ಕೆ ಬರಲ್ಲ. ಅದು CM ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಜನಾಂದೋಲನ ಆಗತ್ತೆ ಅಂತೇಳಿ ಶಿವಲಿಂಗೇಗೌಡರು ಈ ಥರ ರೆಬ್ಬೆಲಾಗಿ ಮಾತಾಡ್ತಿರೋದು ಇದು ಎರಡನೇ ಬಾರಿ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಸತ್ಯಾಸತ್ಯತನ ಅರ್ಥ ಯಾಕ್ರಿ ರಾಜೀನಾಮೆ ಕೊಡ್ತಾರೆ ರೀ? ಯಾಕ್ರಿ ಯಾವನ್ರಿ ರಾಜೀನಾಮೆ ತಗೊಳನ? ಯಾಕ್ರಿ ಕೊಡ್ತಾರ ರಾಜೀನಾಮೆಯ? ಯಾರು ತಗೊಳರು ರಾಜೀನಾಮೆನ? ಯಾತಕ್ಕೆ ಕೊಡ್ತಾರೆ ರಾಜೀನಾಮೆನ? ಏನು ತಪ್ಪು ಮಾಡಿದ್ದಾರೆ? ಹೈಕಮಾಂಡ್ ಈ ಇಶ್ಯೂನಲ್ಲಿ ರಾಜೀನಾಮೆ ಕೊಡಿಂದ್ರೆ ಕೊಡೋಕ್ಕಾಗುತ್ತೇನ್ರಿ? ಮಾನ ಮರ್ಯಾದೆ ಪ್ರಶ್ನೆ ಅಡಗಿದೆ ಇಲ್ಲಿ. ಒಬ್ಬ ನಿರಪರಾಧಿನ ಈ ರಾಜ್ಯದ 40 ವರ್ಷದ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ತಗೊಳ್ಳದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಬೀದಿಗೆಳೆದಿದ್ರಿ. ಇವತ್ತು ಅದು ತಕ್ಕ ಇದು ಈ ರಾಜ್ಯದ ಜನತೆಯಿಂದ ತೀರ್ಪು ಬರಬೇಕು. ಈ ರಾಜ್ಯದ ಜನ ಹೇಳಿ ಸಿದ್ದರಾಮಯ್ಯ ತಪ್ಪು ಮಾಡಿದೆ ಅಂತ ಅವತ್ತು ನಾವು ತಲೆಬಾಗ್ತೀವಿ. ಈಗ ಸತ್ಯ ಇದ್ರೆ ಕಾನೂನಿನಲ್ಲಿ ನಾವೇನೂ ತಪ್ಪು ಮಾಡದೇ ಇದ್ದರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡುತ್ತೆ. ಆದರೆ ಇಂಥ ಒಂದು ಮಾನಗೆಟ್ಟ ಕೆಲಸವನ್ನು ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದರೆ ಇವ್ರನ್ನ ನೋಡಿ ಕೆಲಸ ಮಾಡಿದ್ರೆ ರಾಜ್ಯಪಾಲರು ಏನಾದರೂ ಮುಂದೆ ಇದನ್ನೇನಾದ್ರು ನ್ಯಾಯಾಲಯ ನೋಡಿ. ಶಿವಲಿಂಗೇಗೌಡರು JDS ಅಲ್ಲಿದ್ದರು, ಕಾಂಗ್ರೆಸ್ಗೆ ಬಂದಿದ್ದಾರೆ, ಗೆದ್ದಿದ್ದಾರೆ. ಈ ಬಾರಿ ಅವರು ಮಂತ್ರಿ ಆಗ್ತಾರೆ ಅಂತೆಲ್ಲ ಇತ್ತು, ಅದೇನು ಕಾಣ್ತಿಲ್ಲ. ಆದರೆ ಅವರು ಸಿದ್ದರಾಮಯ್ಯ ಪರ ಭಾಳ ಜೋರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಕೇಳಿದ್ದಾರೆ. ನಾನು ಕೂಡ ಮೊನ್ನೆಯಿಂದ ಹೇಳ್ತಾ ಇದ್ದೆ, BJP JDS ಈಗ ಕೋರ್ಟ್ ಯಾವ ರೀತಿ, ಕೋರ್ಟ್ BJP JDS ಅಥವಾ ಕಾಂಗ್ರೆಸ್ಸಿಂದ ಕೇಳಲ್ಲ. ಕೋರ್ಟ್ ಕಾನೂನು ಕೇಳುತ್ತೆ, ನ್ಯಾಯ ಕೇಳುತ್ತೆ, ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡುತ್ತೆ. ಅದನ್ನು ಕೂಲಂಕುಷವಾಗಿ ನೋಡಿದಾಗ ಸಿದ್ದರಾಮಯ್ಯನವರು ಏನು ಡೈರೆಕ್ಟ್ ಆಗಿದ್ದಾರೆ ಅನ್ನೋದು ಬರುತ್ತೆ ಪ್ರಶ್ನೆ. ಅದನ್ನು ಅವರು ಮಾತೆತ್ತಿದ್ದಾರೆ. ಈ ನಡುವೆ ಪಾದಯಾತ್ರೆ ಆಗ್ತಾ ಇದೆ, ಆಗ ತೋರಿಸಿದೆ ನಾನು ಪ್ರೀತಮ್ ಗೌಡ ಆವಾಜ್. ಈ ನಡುವೆ ಅರಸೀಕೆರೆ MLA ಶಿವಲಿಂಗೇಗೌಡರಿದ್ದಾರೆ. ಮೊನ್ನೆ ಒಂದು ಮಾತನ್ನು ಹೇಳಿದರು, ರಕ್ತ ಕ್ರಾಂತಿ ಆಗತ್ತೆ. ಇದೀಗ ಹೈಕಮಾಂಡ್ಗೆ ಒಂದು ಆವಾಜ್ ಬಿಟ್ಟಂಗೆ ಕಾಣ್ತಾ ಇದೆ. ಹೈಕಮಾಂಡ್ಗೆ ಶಿವಲಿಂಗೇಗೌಡ ಪರೋಕ್ಷವಾಗಿ ಸೆಡ್ಡು ಹೊಡೆದ್ರ. ಏನೇ ಆಗಲಿ ಕುರ್ಚಿ ಬಿಡಲ್ಲ ಅಂದಿದ್ದಾರಾ ಸಿದ್ದರಾಮಯ್ಯ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದೀವಿ, ಕಾರಣಾತ್ಮಕವಾಗಿ. BJP JDS ಅವರು ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ಇದೀಗ ಸಿದ್ದರಾಮಯ್ಯ ಪರ ಶಾಸಕ ಶಿವಲಿಂಗೇಗೌಡ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ, ಡಬಲ್ ಸೆಂಚುರಿ. ಮುಡಾ ಕೇಸ್ನಲ್ಲಿ CM ರಾಜೀನಾಮೆ ಕೊಡೋ ಮಾತೇ ಇಲ್ಲ. ಹೈಕಮಾಂಡ್ ರಾಜೀನಾಮೆ ಕೇಳಿದ್ರೂ ಕೊಡಕ್ಕೆ ಬರಲ್ಲ. ಅದು CM ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಜನಾಂದೋಲನ ಆಗತ್ತೆ ಅಂತೇಳಿ ಶಿವಲಿಂಗೇಗೌಡರು ಈ ಥರ ರೆಬ್ಬೆಲಾಗಿ ಮಾತಾಡ್ತಿರೋದು ಇದು ಎರಡನೇ ಬಾರಿ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಸತ್ಯಾಸತ್ಯತನ ಅರ್ಥ ಯಾಕ್ರಿ ರಾಜೀನಾಮೆ ಕೊಡ್ತಾರೆ ರೀ? ಯಾಕ್ರಿ ಯಾವನ್ರಿ ರಾಜೀನಾಮೆ ತಗೊಳನ? ಯಾಕ್ರಿ ಕೊಡ್ತಾರ ರಾಜೀನಾಮೆಯ? ಯಾರು ತಗೊಳರು ರಾಜೀನಾಮೆನ? ಯಾತಕ್ಕೆ ಕೊಡ್ತಾರೆ ರಾಜೀನಾಮೆನ? ಏನು ತಪ್ಪು ಮಾಡಿದ್ದಾರೆ? ಹೈಕಮಾಂಡ್ ಈ ಇಶ್ಯೂನಲ್ಲಿ ರಾಜೀನಾಮೆ ಕೊಡಿಂದ್ರೆ ಕೊಡೋಕ್ಕಾಗುತ್ತೇನ್ರಿ? ಮಾನ ಮರ್ಯಾದೆ ಪ್ರಶ್ನೆ ಅಡಗಿದೆ ಇಲ್ಲಿ. ಒಬ್ಬ ನಿರಪರಾಧಿನ ಈ ರಾಜ್ಯದ 40 ವರ್ಷದ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ತಗೊಳ್ಳದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಬೀದಿಗೆಳೆದಿದ್ರಿ. ಇವತ್ತು ಅದು ತಕ್ಕ ಇದು ಈ ರಾಜ್ಯದ ಜನತೆಯಿಂದ ತೀರ್ಪು ಬರಬೇಕು. ಈ ರಾಜ್ಯದ ಜನ ಹೇಳಿ ಸಿದ್ದರಾಮಯ್ಯ ತಪ್ಪು ಮಾಡಿದೆ ಅಂತ ಅವತ್ತು ನಾವು ತಲೆಬಾಗ್ತೀವಿ. ಈಗ ಸತ್ಯ ಇದ್ರೆ ಕಾನೂನಿನಲ್ಲಿ ನಾವೇನೂ ತಪ್ಪು ಮಾಡದೇ ಇದ್ದರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡುತ್ತೆ. ಆದರೆ ಇಂಥ ಒಂದು ಮಾನಗೆಟ್ಟ ಕೆಲಸವನ್ನು ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದರೆ ಇವ್ರನ್ನ ನೋಡಿ ಕೆಲಸ ಮಾಡಿದ್ರೆ ರಾಜ್ಯಪಾಲರು ಏನಾದರೂ
ಮುಂದೆ ಇದನ್ನೇನಾದ್ರು ನ್ಯಾಯಾಲಯ ನೋಡಿ, ಶಿವಲಿಂಗೇಗೌಡರು ಜೆ ಡಿ ಎಸ್ ಅಲ್ಲಿದ್ದರು, ಕಾಂಗ್ರೆಸ್ಗೆ ಬಂದಿದ್ದಾರೆ, ಗೆದ್ದಿದ್ದಾರೆ, ಈ ಬಾರಿ ಅವರು ಮಂತ್ರಿ ಆಗ್ತಾರೆ ಅಂತೆಲ್ಲ ಇತ್ತು, ಅದೇನು ಕಾಣ್ತಿಲ್ಲ. ಆದರೆ ಅವರು ಸಿದ್ದರಾಮಯ್ಯ ಪರ ಭಾಳ ಜೋರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಕೇಳಿದ್ದಾರೆ. ನಾನು ಕೂಡ ಮೊನ್ನೆಯಿಂದ ಹೇಳ್ತಾ ಇದ್ದೆ, ಬಿ ಜೆ ಪಿ ಜೆ ಡಿ ಎಸ್ ಈಗ ಕೋರ್ಟ್ ಯಾವ ರೀತಿ, ಕೋರ್ಟ್ ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ಸಿಂದ ಕೇಳಲ್ಲ, ಕೋರ್ಟ್ ಕಾನೂನು ಕೇಳುತ್ತೆ, ನ್ಯಾಯ ಕೇಳುತ್ತೆ, ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡುತ್ತೆ. ಅದನ್ನು ಕೂಲಂಕುಷವಾಗಿ ನೋಡಿದಾಗ ಸಿದ್ದರಾಮಯ್ಯನವರು ಏನು ಡೈರೆಕ್ಟ್ ಆಗಿದ್ದಾರೆ ಅನ್ನೋದು ಬರುತ್ತೆ ಪ್ರಶ್ನೆ. ಅದನ್ನೇ ಅವರು ಮಾತೆತ್ತಿದ್ದಾರೆ. ಈ ನಡುವೆ ಪಾದಯಾತ್ರೆ ಆಗ್ತಾ ಇದೆ, ಆಗ ತೋರಿಸಿದೆ ನಾನು ಪ್ರೀತಮ್ ಗೌಡ ಆವಾಜ್. ಈ ನಡುವೆ ಅರಸೀಕೆರೆ ಎಮ್ ಎಲ್ ಎ ಶಿವಲಿಂಗೇಗೌಡರಿದ್ದಾರೆ. ಮೊನ್ನೆ ಒಂದು ಮಾತನ್ನು ಹೇಳಿದರು, ರಕ್ತ ಕ್ರಾಂತಿ ಆಗತ್ತೆ. ಇದೀಗ ಹೈಕಮಾಂಡ್ಗೆ ಒಂದು ಆವಾಜ್ ಬಿಟ್ಟಂಗೆ ಕಾಣ್ತಾ ಇದೆ. ಹೈಕಮಾಂಡ್ಗೆ ಶಿವಲಿಂಗೇಗೌಡ ಪರೋಕ್ಷವಾಗಿ ಸೆಡ್ಡು ಹೊಡೆದ್ರ. ಏನೇ ಆಗಲಿ ಕುರ್ಚಿ ಬಿಡಲ್ಲ ಅಂದಿದ್ದಾರಾ ಸಿದ್ದರಾಮಯ್ಯ? ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಇದ್ವಿ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ. ಅದಕ್ಕೆ ಕಾರಣ ಕೂಡ ಕೊಟ್ಟಿದ್ದೀವಿ, ಕಾರಣಾತ್ಮಕವಾಗಿ. ಬಿ ಜೆ ಪಿ ಜೆ ಡಿ ಎಸ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಅವರು ಹೇಳ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ಇದೀಗ ಸಿದ್ದರಾಮಯ್ಯ ಪರ ಶಾಸಕ ಶಿವಲಿಂಗೇಗೌಡ ಭರ್ಜರಿ ಬ್ಯಾಟಿಂಗ್ ಮಾಡಿದ್ದಾರೆ, ಡಬಲ್ ಸೆಂಚುರಿ. ಮುಡಾ ಕೇಸ್ನಲ್ಲಿ ಸಿ ಎಂ ರಾಜೀನಾಮೆ ಕೊಡೋ ಮಾತೇ ಇಲ್ಲ. ಹೈಕಮಾಂಡ್ ರಾಜೀನಾಮೆ ಕೇಳಿದರೂ ಕೊಡೋಕ್ಕೆ ಬರಲ್ಲ. ಅದು ಸಿ ಎಂ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿ ಕೊಟ್ಟರೆ ಜನಾಂದೋಲನ ಆಗತ್ತೆ ಅಂತೇಳಿ ಶಿವಲಿಂಗೇಗೌಡರು ಈ ಥರ ರೆಬ್ಬೆಲಾಗಿ ಮಾತಾಡ್ತಿರೋದು ಇದು ಎರಡನೇ ಬಾರಿ. ಕೇಳಿಸ್ಕೊಳ್ಳಿ ಏನು ಹೇಳಿದರು. ಸತ್ಯಾಸತ್ಯತನ ಅರ್ಥ ಯಾಕ್ರಿ ರಾಜೀನಾಮೆ ಕೊಡ್ತಾರೆ ರೀ? ಯಾಕ್ರಿ ಯಾವನ್ರಿ ರಾಜೀನಾಮೆ ತಗೊಳನ? ಯಾಕ್ರಿ ಕೊಡ್ತಾರ ರಾಜೀನಾಮೆಯ? ಯಾರು ತಗೊಳರು ರಾಜೀನಾಮೆನ? ಯಾತಕ್ಕೆ ಕೊಡ್ತಾರೆ ರಾಜೀನಾಮೆನ? ಏನು ತಪ್ಪು ಮಾಡಿದ್ದಾರೆ? ಹೈಕಮಾಂಡ್ ಈ ಇಶ್ಯೂನಲ್ಲಿ ರಾಜೀನಾಮೆ ಕೊಡಿಂದ್ರೆ ಕೊಡೋಕ್ಕಾಗುತ್ತೇನ್ರಿ? ಮಾನ ಮರ್ಯಾದೆ ಪ್ರಶ್ನೆ ಅಡಗಿದೆ ಇಲ್ಲಿ. ಒಬ್ಬ ನಿರಪರಾಧಿನ ಈ ರಾಜ್ಯದ 40 ವರ್ಷದ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕಿ ತಗೊಳ್ಳದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನೀವು ಬೀದಿಗೆಳೆದಿದ್ರಿ. ಇವತ್ತು ಅದು ತಕ್ಕ ಇದು ಈ ರಾಜ್ಯದ ಜನತೆಯಿಂದ ತೀರ್ಪು ಬರಬೇಕು. ಈ ರಾಜ್ಯದ ಜನ ಹೇಳಿ ಸಿದ್ದರಾಮಯ್ಯ ತಪ್ಪು ಮಾಡಿದೆ ಅಂತ ಅವತ್ತು ನಾವು ತಲೆಬಾಗ್ತೀವಿ. ಈಗ ಸತ್ಯ ಇದ್ರೆ ಕಾನೂನಿನಲ್ಲಿ ನಾವೇನೂ ತಪ್ಪು ಮಾಡದೇ ಇದ್ದರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡುತ್ತೆ. ಆದರೆ ಇಂಥ ಒಂದು ಮಾನಗೆಟ್ಟ ಕೆಲಸವನ್ನು ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದರೆ ಇವ್ರನ್ನ ನೋಡಿ ಕೆಲಸ ಮಾಡಿದರೆ ರಾಜ್ಯಪಾಲರು ಏನಾದರೂ ಮುಂದೆ ಇದನ್ನೇನಾದ್ರು ನ್ಯಾಯಾಲಯ ನೋಡಿ, ಶಿವಲಿಂಗೇಗೌಡರು ಜೆ ಡಿ ಎಸ್ ಅಲ್ಲಿದ್ದರು, ಕಾಂಗ್ರೆಸ್ಗೆ ಬಂದಿದ್ದಾರೆ, ಗೆದ್ದಿದ್ದಾರೆ, ಈ ಬಾರಿ ಅವರು ಮಂತ್ರಿ ಆಗ್ತಾರೆ ಅಂತೆಲ್ಲ ಇತ್ತು, ಅದೇನು ಕಾಣ್ತಿಲ್ಲ. ಆದರೆ ಅವರು ಸಿದ್ದರಾಮಯ್ಯ ಪರ ಭಾಳ ಜೋರಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಯಾವ ಕಾರಣಕ್ಕೆ ಅಂತ ಕೇಳಿದ್ದಾರೆ. ನಾನು ಕೂಡ ಮೊನ್ನೆಯಿಂದ ಹೇಳ್ತಾ ಇದ್ದೆ, ಬಿ ಜೆ ಪಿ ಜೆ ಡಿ ಎಸ್ ಈಗ ಕೋರ್ಟ್ ಯಾವ ರೀತಿ, ಕೋರ್ಟ್ ಬಿ ಜೆ ಪಿ ಜೆ ಡಿ ಎಸ್ ಅಥವಾ ಕಾಂಗ್ರೆಸ್ಸಿಂದ ಕೇಳಲ್ಲ, ಕೋರ್ಟ್ ಕಾನೂನು ಕೇಳುತ್ತೆ, ನ್ಯಾಯ ಕೇಳುತ್ತೆ, ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡುತ್ತೆ. ಅದನ್ನು ಕೂಲಂಕುಷವಾಗಿ ನೋಡಿದಾಗ ಸಿದ್ದರಾಮಯ್ಯನವರು ಏನು ಡೈರೆಕ್ಟ್ ಆಗಿದ್ದಾರೆ ಅನ್ನೋದು ಬರುತ್ತೆ ಪ್ರಶ್ನೆ. ಅದನ್ನೇ ಅವರು ಮಾತೆತ್ತಿದ್ದಾರೆ. ಈ ನಡುವೆ ಪಾದಯಾತ್ರೆ ಆಗ್ತಾ ಇದೆ, ಆಗ ತೋರಿಸಿದೆ ನಾನು ಪ್ರೀತಮ್ ಗೌಡ